ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಎಷ್ಟು ಸಲ ನಾಳೆಯಿಂದ ಶುರು ಮಾಡೋಣ ಬಿಡು ಅಂತ ಅನ್ಕೊಂಡಿದ್ದೀರಾ? ನಾಳೆ ಬರುತ್ತೆ, ಅವಾಗ ಬಿಡು ಮಂಡೆಯಿಂದ ಶುರು ಮಾಡೋಣ ಅಂತ ಅನ್ಕೊಳ್ತೀರಾ. ಮಂಡೆ ಬಂತು, ಈ ತಿಂಗಳು ಬೇಡ ಬಿಡು, ಮುಂದಿನ ತಿಂಗಳಿಂದ ಶುರು ಮಾಡ್ತೀನಿ ಅಂತ ಅನ್ಕೊಳ್ತೀರಾ. ಈ ಸೈಕಲ್ ನಿಮಗೆ ಫೆಮಿಲಿಯರ್ ಅನಿಸ್ತಿದೆ ಅಲ್ವಾ? ಯಾಕೆ ಹೀಗಾಗ್ತಿದೆ? ಯಾಕಂದರೆ ನಾವು ಮೋಟಿವೇಶನ್ ಹುಡುಕೋಕೆ ಹೋಗ್ತೀವಿ. ಆದರೆ ಮೋಟಿವೇಶನ್ ಒಂದು ಬೆಂಕಿ ಕಡ್ಡಿ ಥರ, ಒಂದು ಕ್ಷಣ ಉರಿಯುತ್ತೆ, ಆಮೇಲೆ ಆರೋಗುತ್ತೆ. ನಿಮಗೆ ಮೋಟಿವೇಶನ್ ಬೇಕಾಗಿಲ್ಲ, ನಿಮಗೆ ಬೇಕಾಗಿರೋದು ಹ್ಯಾಬಿಟ್ಸ್. ಅಂದರೆ ನೀವು ಫೀಲ್ ಮಾಡದಿದ್ರೂ ಕೂಡ ನಿಮ್ಮನ್ನು ಮುಂದೆ ತಳ್ಳೋ ಒಂದು ಸಿಸ್ಟಮ್. ಇವತ್ತು ನಾನು ನಿಮ್ಮ ಜೊತೆ 5 ಹ್ಯಾಬಿಟ್ಸ್ ಬಗ್ಗೆ ಮಾತಾಡ್ತೀನಿ. ಇವು ಬರೀ ಟಿಪ್ಸ್ ಅಲ್ಲ, ಇವು ಒಬ್ಬ ಮನುಷ್ಯನ ಜೀವನವನ್ನು ಬದಲಾಯಿಸಿದ ಅಭ್ಯಾಸಗಳು. ಫೋಕಸ್ ಸಿಕ್ತು, ಪೀಸ್ ಸಿಕ್ತು, ಸೆಲ್ಫ್ ರೆಸ್ಪೆಕ್ಟ್ ಸಿಕ್ತು, ಲಾಂಗ್ ಟರ್ಮಲ್ಲಿ ಸಕ್ಸಸ್ ಸಿಕ್ತು. ಇವನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ಅಡ್ಯಾಪ್ಟ್ ಮಾಡಿಕೊಂಡ್ರೆ ನಿಮ್ಮ ಜೀವನ ಸಹ ಸಕ್ಸಸ್ಫುಲ್ಲಾಗಿ ಬದಲಾಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ನೀವು ಫಾಲೋ ಮಾಡಿದ ಒಂದು ಹ್ಯಾಬಿಟ್, ಅದು ನಿಮ್ಮ ಜೀವನವನ್ನು ಬದಲಾಯಿಸ್ತಾ? ಅಥವಾ ಯಾವ ಹ್ಯಾಬಿಟ್ ಶುರು ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೀರಾ, ಆದರೆ ಇನ್ನೂ ಶುರು ಮಾಡಿಲ್ಲ? ಕಮೆಂಟಲ್ಲಿ ತಿಳಿಸಿ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಹ್ಯಾಬಿಟ್, ಮಾರ್ನಿಂಗ್ ಮೈಂಡ್ಸೆಟ್ ಪ್ರೈಮಿಂಗ್. ಇದನ್ನು ಕೇಳಿ ಇದೇನೋ ದೊಡ್ಡ ವಿಷಯ ಥರ ಇದೆ ಅಂತ ಅನಿಸ್ಬಹುದು. ಆದರೆ ಜಸ್ಟ್ ಥಿಂಕ್ ಮಾಡಿ, ನೀವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಾ? ಬಹಳ ಜನ ಮೊಬೈಲ್ ತೊಗೊಂಡು ಸ್ಕ್ರಾಲ್ ಮಾಡ್ತಾರೆ, ವಾಟ್ಸಪ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ತಾರೆ, ನ್ಯೂಸ್ ನೋಡ್ತಾರೆ. ಇದರಿಂದ ಏನಾಗುತ್ತೆ ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಯಾರ್ದೋ ಜೀವನ, ಬೇರೆ ಯಾರ್ದೋ ಪ್ರಾಬ್ಲಮ್ಸ್, ಬೇರೆ ಯಾರ್ದೋ ಒಪಿನಿಯನ್ಸ್ ನಿಮ್ಮ ಬ್ರೈನ್ ಒಳಗೆ ಹೋಗುತ್ತೆ. ನಿಮ್ಮ ದಿನ ಶುರು ಆಗೋ ಮೊದಲೇ ನಿಮ್ಮ ಬ್ರೈನ್ ಇನ್ನೊಬ್ಬರ ಜೀವನದಲ್ಲಿ ಬ್ಯುಸಿ ಆಗಿಬಿಡುತ್ತೆ. ಇದರ ಬದಲು ಒಂದು ಕೆಲಸ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ಕೇವಲ 10 ನಿಮಿಷ ಅಷ್ಟೇ ನಿಮ್ಮ ಬ್ರೈನ್ನ ನೀವು ಬಯಸೋ ದಿಕ್ಕಿಗೆ ಸೆಟ್ ಮಾಡ್ಕೊಳ್ಳಿ. ಇದಕ್ಕೆ ಪ್ರೈಮಿಂಗ್ ಅಂತ ಕರೀತಾರೆ. ಅಂದರೆ ಇಂದು ನಾನು ಹೇಗೆ ಇರ್ತೀನಿ, ಏನಾಗ್ತೀನಿ, ಏನೇನು ಮಾಡ್ತೀನಿ ಅಂತ ಬ್ರೈನ್ಗೆ ಮೊದಲೇ ಹೇಳೋದು. ಇದರಲ್ಲಿ 2 ಭಾಗ ಇರುತ್ತೆ. ಒಂದು ಬ್ರೀತಿಂಗ್. ಬೆಳಗ್ಗೆ ಎದ್ದ ತಕ್ಷಣ 10 ನಿಮಿಷ ಡೀಪ್ ಬ್ರೀತಿಂಗ್ ಮಾಡಿ. ಯೂಟ್ಯೂಬಲ್ಲಿ ಬ್ರೀತ್ ವರ್ಕ್ ಅಂತ ಸರ್ಚ್ ಮಾಡಿ ಒಂದು 10 ನಿಮಿಷದ ವಿಡಿಯೋ ಫಾಲೋ ಮಾಡಿ. ಬ್ರೀತಿಂಗ್ ಮಾಡ್ತಾ ಮಾಡ್ತಾ ಬ್ರೈನ್ ಒಂದು ರೀತಿ ಕಾಮ್ ಆಗುತ್ತೆ. ಆ ಕಾಮ್ ಸ್ಟೇಟಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗುತ್ತೆ. ಆ ಕ್ಷಣ ನೀವು ಏನು ನಂಬ್ತೀರಾ ಅನ್ನೋದು ಬ್ರೈನ್ ಒಳಗಡೆ ಡೀಪಾಗಿ ಹೋಗುತ್ತೆ. 2ನೇ ಭಾಗ ಬಿಲೀವ್ಸ್ ಮತ್ತು ಬಿಹೇವಿಯರ್ಸ್. ಬ್ರೀತಿಂಗ್ ಮಾಡ್ತಾ ನಿಮ್ಮ ಬಗ್ಗೆ ನೀವು ಏನು ಯೋಚಿಸ್ತೀರಾ ಅನ್ನೋದನ್ನು ಮಾತಾಡಿ. ಆದರೆ ಇಲ್ಲೊಂದು ಚಿಕ್ಕ ಚೇಂಜಸ್ ಮಾಡ್ಕೊಳ್ಳಿ. ನಾನು ಬೆಟರ್ ಆಗ್ತೀನಿ ಅಂತ ಹೇಳಬೇಡಿ, ನಾನು ಬೆಟರ್ ಆಗಿದ್ದೀನಿ ಅಂತ ಹೇಳಿ. ನಾನು ಹೆಲ್ದಿ ಆಗಬೇಕು ಅಂತ ಅಲ್ಲ, ನಾನು ಹೆಲ್ದಿ ಆಗಿದ್ದೀನಿ ಅಂತ. ನಾನು ಸಕ್ಸಸ್ಫುಲ್ ಆಗಬೇಕು ಅಂತ ಅಲ್ಲ, ನಾನು ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಹೇಳಿ. ಇದೇನೋ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು, ಆದರೆ ನೆನಪಿರಲಿ, ಬ್ರೈನ್ ಏನನ್ನು ನಂಬ್ತಿದೆ ಅನ್ನೋದನ್ನು ಅದು ಪ್ರೂವ್ ಮಾಡೋಕ್ಕೆ ಹುಡುಕೋದಕ್ಕೆ ಶುರು ಮಾಡುತ್ತೆ. ಆ ಪ್ರೆಸೆಂಟ್ ಟೆನ್ಸ್ ಲ್ಯಾಂಗ್ವೇಜ್ ಬಳಸ್ತಾ ನಿಮ್ಮ ಬ್ರೈನ್ ಸ್ಲೋಲಿ ಅದನ್ನು ನಿಜ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ನಂತರ ನಿಮ್ಮ ಚಾಯ್ಸ್ ಆ ನಂಬಿಕೆಗೆ ಒಪ್ಪೋ ಥರ ಆಗುತ್ತೆ. ಇದು ಸ್ಲೋ ಆಗಿ ಆಗುತ್ತೆ, ಆದರೆ ಆಗುತ್ತೆ. ಮತ್ತು ಬಿಹೇವಿಯರ್ ಪಾರ್ಟ್ಗೆ ಬಂದರೆ, ಇವತ್ತು ನಾನು ಏನು ಮಾಡ್ತೀನಿ ಅನ್ನೋದನ್ನು ಮನಸ್ಸಲ್ಲಿ ಇಮ್ಯಾಜಿನ್ ಮಾಡಿ, ಕಣ್ಣನ್ನು ಮುಚ್ಕೊಂಡು ವಿಜುವಲೈಸ್ ಮಾಡಿ. ಇವತ್ತು ನಾನು ಈ ಮೀಟಿಂಗಲ್ಲಿ ಹೀಗೆ ಮಾತಾಡ್ತೀನಿ, ಇವತ್ತು ಈ ಕೆಲಸನ ಈ ರೀತಿ ಮಾಡ್ತೀನಿ, ಇವತ್ತು ನಾನು ಈ ರೀತಿ ರೆಸ್ಪಾಂಡ್ ಮಾಡ್ತೀನಿ ಅಂತ. ಯಾಕೆ ಇದು ಹೆಲ್ಪ್ಫುಲ್ ಆಗುತ್ತೆ ಗೊತ್ತಾ? ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಗ್ರೌಂಡಲ್ಲಿ ಗೇಮ್ ಆಡೋ ಮೊದಲು ಮೈಂಡಲ್ಲಿ ಆ ಗೇಮ್ನ ಪ್ಲೇ ಮಾಡ್ತಾನೆ. ಒಬ್ಬ ಆ್ಯಕ್ಟರ್ ಸ್ಟೇಜ್ ಮೇಲೆ ಹೋಗೋ ಮೊದಲು ಮೈಂಡಲ್ಲಿ ಆ ಸೀನ್ನ ಆ್ಯಕ್ಟ್ ಮಾಡ್ತಾನೆ. ಅದರಿಂದ ಆ ಕೆಲಸ ಮಾಡೋ ಕಾನ್ಫಿಡೆನ್ಸ್ ಒಂದು ರೀತಿ ಮೈಂಡಲ್ಲಿ ಆಲ್ರೆಡಿ ಇರುತ್ತೆ. ಹಾಗಾಗಿ ರಿಯಲ್ ಸಿಚುಯೇಷನ್ ಬಂದಾಗ ಭಯ ಕಡಿಮೆ ಆಗುತ್ತೆ. ಇದು ಬ್ರೈನ್ ಸೈನ್ಸ್. ಇದು 10 ನಿಮಿಷ ಮಾತ್ರ, ಆದರೆ ಆ 10 ನಿಮಿಷ ನಿಮ್ಮ ಇಡೀ ದಿನವನ್ನು ಬದಲಾಯಿಸುತ್ತೆ. ಈ ಚಾನಲಲ್ಲಿ ಇಂಥ ಪ್ರಾಕ್ಟಿಕಲ್ ಕಂಟೆಂಟ್ ತುಂಬ ಬರ್ತಿರುತ್ತೆ. ಒಂದು ವಿಡಿಯೋನು ಮಿಸ್ ಆಗಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡೋಕ್ಕೆ ಮರಿಬೇಡಿ. 2ನೇ ಹ್ಯಾಬಿಟ್, ರ್ಯಾಡಿಕಲ್ ಓನರ್ಶಿಪ್. ಇದು ತುಂಬ ಪವರ್ಫುಲ್ ಆದ ಒಂದು ವಿಷಯ. ಒಂದು ಕಥೆ ಹೇಳ್ತೀನಿ ಕೇಳಿ. 19 ವರ್ಷದ ಹುಡುಗ ತನ್ನ ಮೊದಲ ಮೆಂಟರ್ ಹತ್ರ ಕಲಿತಾ ಇದ್ದ. ಲೇಟಾಗಿ ಬರ್ತಿದ್ದ, ಅಸೈನ್ಮೆಂಟ್ಸ್ ಮಾಡ್ತಿರ್ಲಿಲ್ಲ, ಏನೋ ಒಂದು ಎಕ್ಸ್ಕ್ಯೂಸ್ ಕೊಡ್ತಿದ್ದ. ಆ ಮೆಂಟರ್ ಒಂದಿನ ಕೇಳ್ದ, ಒಂದು ಕಂಪನಿಯಲ್ಲಿ 10,000 ಜನ ಸಕ್ಸಸ್ ಆದರೆ ಅದರ ಕ್ರೆಡಿಟ್ ಯಾರ್ದು ಅಂತ. ಹುಡುಗ ಹೇಳ್ತಾನೆ, CEO ಅಂತ. ಮತ್ತು ಕಂಪನಿ ಫೇಲ್ ಆದರೆ ಆವಾಗ ಅದನ್ನು CEO ಫಾಲ್ಟ್ ಆಗಿರುತ್ತೆ ಅಂತ ಹೇಳ್ತಾನೆ. ನಿನ್ನ ಜೀವನ ಕೊನೆಗೆ ನಿನಗೆ ಬೇಕಿರೋ ರೀತಿ ಆಗದೆ ಇದ್ದರೆ ಅದು ಯಾರ ಫಾಲ್ಟ್ ಅಂತ ಕೇಳ್ತಾರೆ.
ನನ್ನ ಫಾಲ್ಟ್ ಅಂತ ಹೇಳ್ತಾರೆ. ಮೆಂಟರ್ ಹೇಳ್ತಾರೆ, ನೀನು ನಿನ್ನ ಜೀವನದ CEO ಆಗಿ ಬದುಕ್ತಿಲ್ಲ ಅಂತ. ಆ ಒಂದು ಮಾತು ಆ ಹುಡುಗನ ಜೀವನವನ್ನು ಬದಲಾಯಿಸ್ತು. ಅದು ನಿಮ್ಮ ಜೀವನನ ಸಹ ಬದಲಾಯಿಸಬಹುದು. ನಾವೇನು ಮಾಡ್ತೀವಿ, ಬಹಳ ಸಲ ಏನಾದರೂ ತಪ್ಪಾದರೆ ಅವ್ರ ತಪ್ಪು, ಪರಿಸ್ಥಿತಿಯ ತಪ್ಪು, ಸಮಯ ಸರಿ ಇಲ್ಲ, ನನಗೆ ಲಕ್ ಇಲ್ಲ ಅಂತ ಹೇಳ್ತೀವಿ. ಇದು ನಮ್ಮನ್ನೊಂದು ರೀತಿ ಸಮಾಧಾನ ಮಾಡ್ಕೊಳ್ಳೋ ಥರ ಅನಿಸುತ್ತೆ. ಆದರೆ ನಮ್ಮ ಪವರನ್ನು ನಾವೇ ಬೇರೆ ಯಾರಿಗಾದ್ರೂ ಕೊಟ್ಟ ಹಾಗೆ ಇರುತ್ತೆ. ಅವರು ಅದು ಮಾಡಿದ್ದಕ್ಕೆ ನನ್ನ ಜೀವನ ಹೀಗಾಯಿತು ಅಂದರೆ ನಿಮ್ಮ ಜೀವನದ ಕಂಟ್ರೋಲ್ ಅವ್ರ ಕೈಯಲ್ಲಿ ಕೊಟ್ಟ ಹಾಗೆ ಆಗುತ್ತೆ. ಆದರೆ ರ್ಯಾಡಿಕಲ್ ಓನರ್ಶಿಪ್ ತಗೊಂಡ್ರೆ ಇದು ನನ್ನ ಜೀವನ, ಇದರ ಜವಾಬ್ದಾರಿ ನನ್ನದು ಅಂತ. ಅಂದರೆ ನಿಮ್ಮ ಜೀವನದ ಕಂಟ್ರೋಲ್ ನಿಮ್ಮ ಕೈಯಲ್ಲಿರುತ್ತೆ. ವಿಕ್ಟಿಮ್ ಆಗೋ ಬದಲು ಸೊಲ್ಯೂಷನ್ ಹುಡುಕೋಕೆ ಶುರು ಮಾಡ್ತೀರಾ. ಎಷ್ಟೋ ವಿಷಯ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ ಗೊತ್ತು, ಆದರೆ ಆ ಕಂಟ್ರೋಲಲ್ಲಿ ಇರೋದ್ರ ಮೇಲೆ ಮಾತ್ರ ಫೋಕಸ್ ಮಾಡಿ, ಉಳಿದಿದ್ದನ್ನು ಇಗ್ನೋರ್ ಮಾಡಿ. ಇದು ಸಿಂಪಲ್ ಆಗಿ ಕಾಣುತ್ತೆ, ಆದರೆ ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ ನೋಡಿ. ನಿಮ್ಮ ಎನರ್ಜಿ ಎಲ್ಲಿ ಹೋಗುತ್ತೆ, ನಿಮ್ಮ ಅಟೆನ್ಷನ್ ಹೇಗಿರುತ್ತೆ, ನಿಮ್ಮ ರಿಸಲ್ಟ್ಸ್ ಹೇಗೆ ಬರುತ್ತೆ ಅನ್ನೋದು ಬದಲಾಗುತ್ತೆ. ನೀವು ನಿಮ್ಮ ಜೀವನದ CEO, ನಿಮ್ಮ ಕಂಪನಿ ನಿಮ್ಮ ಜೀವನ. ಇದನ್ನು ನೀವು ರನ್ ಮಾಡಬೇಕು, ಬೇರೆ ಯಾರು ರನ್ ಮಾಡಲ್ಲ. 3ನೇ ಹ್ಯಾಬಿಟ್, ಡೂ ಇಟ್ ನವ್ ರೂಲ್. ಇದು ಕೇಳಿ ತುಂಬ ಸಿಂಪಲ್ ಅನಿಸುತ್ತೆ, ಆದರೆ ಇದು ನಿಮ್ಮ ಮೆಂಟಲ್ ಎನರ್ಜಿನ ಉಳಿಸುತ್ತೆ, ನಿಮ್ಮ ಮೈಂಡ್ನ ಕ್ವಯಟ್ ಮಾಡುತ್ತೆ. ನಮ್ಮ ಬ್ರೈನ್ ಒಳಗಡೆ ಎಷ್ಟೋ ಅನ್ಫಿನಿಶ್ಡ್ ಟಾಸ್ಕ್ ಇರುತ್ತೆ. ಆ ಇಮೇಲ್ಗೆ ರಿಪ್ಲೈ ಮಾಡಬೇಕು, ಕಾಲ್ ಮಾಡಬೇಕು, ಫಾರ್ಮ್ ಫಿಲ್ ಮಾಡಬೇಕು, ಡಿಶ್ ವಾಶ್ ಮಾಡಬೇಕು. ಇವೆಲ್ಲ ನಮ್ಮ ಬ್ರೈನ್ ಒಳಗಡೆ ಓಪನ್ ಲೂಪ್ಸ್ ಥರ ಇರುತ್ತೆ. ಒಂದು ಕಂಪ್ಯೂಟರಲ್ಲಿ 50 ಟ್ಯಾಬ್ಸ್ ಓಪನ್ ಆಗಿದ್ರೆ ಕಂಪ್ಯೂಟರ್ ಸ್ಲೋ ಆಗುತ್ತೆ ಅಲ್ವಾ? ಅದೇ ಥರ ನಮ್ಮ ಬ್ರೈನಲ್ಲಿರೋ ಅನ್ಫಿನಿಶ್ಡ್ ಟಾಸ್ಕ್ ನಮ್ಮ ಮೆಂಟಲ್ ಎನರ್ಜಿನ ಡ್ರೈನ್ ಮಾಡುತ್ತೆ. ಇದಕ್ಕೆ ಒಂದು ಸಿಂಪಲ್ ರೂಲ್ ಇದೆ. 5 ನಿಮಿಷಕ್ಕಿಂತ ಕಡಿಮೆ ತಗೊಳ್ಳೋ ಕೆಲಸ ಆದರೆ ತಕ್ಷಣ ಮಾಡಿಬಿಡಿ, ಯೋಚಿಸ್ಬೇಡಿ, ಪೋಸ್ಟ್ಪೋನ್ ಮಾಡಬೇಡಿ, ಆಮೇಲೆ ಮಾಡೋಣ ಬಿಡು ಅಂತ ಥಿಂಕ್ ಮಾಡಬೇಡಿ. ಇಮೇಲ್ಗೆ ರಿಪ್ಲೈ ಮಾಡಬೇಕಾ, 5 ನಿಮಿಷ ತಗೊಳ್ಳುತ್ತಾ, ಜಸ್ಟ್ ಮಾಡಿ. ಡಿಶ್ ವಾಶ್ ಮಾಡಬೇಕಾ, 5 ನಿಮಿಷ ತಗೊಳ್ಳುತ್ತಾ, ಮಾಡಿ. ಕ್ಯಾಲೆಂಡರ್ ಇನ್ವೈಟ್ ಸೆಂಡ್ ಮಾಡಬೇಕಾ, 5 ನಿಮಿಷ ತಗೊಳ್ಳುತ್ತಾ, ಮಾಡಿ. ಇದರಿಂದ 2 ಒಳ್ಳೆಯದಾಗುತ್ತೆ. ಒಂದು, ಆ ಟಾಸ್ಕ್ ಬ್ರೈನ್ ಒಳಗಡೆ ಇನ್ನು ಉಳ್ಕೊಳ್ಳಲ್ಲ, ಆ ಲೂಪ್ ಕ್ಲೋಸ್ ಆಗುತ್ತೆ. 2ನೇದಾಗಿ ನೀವು ಟಾಸ್ಕ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ ಕೆಲಸನ ಕಂಪ್ಲೀಟ್ ಮಾಡೋ ಮನುಷ್ಯ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಸೆಲ್ಫ್ ರೆಸ್ಪೆಕ್ಟ್ನ ಬಿಲ್ಡ್ ಮಾಡುತ್ತೆ. ಬಹಳ ಜನ ನಾನು ಶುರು ಮಾಡ್ತೀನಿ ಆದರೆ ಫಿನಿಶ್ ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದೇ ಆನ್ಸರ್, ಚಿಕ್ಕ ಕೆಲಸದಿಂದ ಶುರು ಮಾಡಿ. ಒಂದು ಬೆಡ್ ಮೇಕ್ ಮಾಡಿ, ಡಿಶ್ ವಾಶ್ ಮಾಡಿ, ಇಮೇಲ್ಗೆ ರಿಪ್ಲೈ ಮಾಡಿ. ಈ ಸ್ಮಾಲ್ ಫಿನಿಷರ್ಸ್ ನಿಮ್ಮ ಬ್ರೈನ್ಗೆ ನಾನು ಮಾಡ್ತೀನಿ ಅನ್ನೋ ಒಂದು ಪ್ಯಾಟ್ರನ್ನ ಕಲಿಸುತ್ತೆ. ಆ ಪ್ಯಾಟ್ರನ್ ಸ್ಟ್ರಾಂಗ್ ಆಗ್ತಾ ಹೋದ ಹಾಗೆ ದೊಡ್ಡ ಕೆಲಸ ಕೂಡ ಫಿನಿಶ್ ಮಾಡೋ ಕಾನ್ಫಿಡೆನ್ಸ್ ಬರುತ್ತೆ. ಒಂದು ಕೆಲಸ ಮಾಡಿ ನೋಡಿ, 15 ನಿಮಿಷ ಟೈಮರ್ ಹಾಕಿ. 5 ನಿಮಿಷಕ್ಕಿಂತ ಕಡಿಮೆ ಆಗೋ ಎಷ್ಟು ಕೆಲಸ ಮಾಡ್ತೀರಾ ಅಂತ ನೋಡಿ. ಆ ನಂತರ ನಿಮ್ಮ ಮೈಂಡ್ ಎಷ್ಟು ಕ್ವೈಟ್ ಆಗುತ್ತೆ ಅಂತ ನೋಟಿಸ್ ಮಾಡಿ. ಆ ಫೀಲಿಂಗ್ ಬೇರೆ ಥರ ಇರುತ್ತೆ. 4ನೇ ಹ್ಯಾಬಿಟ್, ಟೆಕ್ನಾಲಜಿ ಜೊತೆ ಹಾರ್ಡ್ ಬೌಂಡರೀಸ್ನ ಸೆಟ್ ಮಾಡೋದು. ಇದು ಇಂದಿನ ಕಾಲದಲ್ಲಿ ಬಹಳ ಇಂಪಾರ್ಟೆಂಟ್. ನಮ್ಮ ಫೋನ್, ಸೋಷಿಯಲ್ ಮೀಡಿಯಾ ಇವು ನಮ್ಮ ಅಟೆನ್ಷನ್ನ ತಿಂತಾ ಇವೆ. ಒಂದು ಕ್ಷಣ ಥಿಂಕ್ ಮಾಡಿ, ನೀವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ದೀರಾ, ಆವಾಗ ಫೋನಲ್ಲಿ ಒಂದು ನೋಟಿಫಿಕೇಶನ್ ಬಂತು, ನಿಮ್ಮ ಅಟೆನ್ಷನ್ ಅಲ್ಲಿ ಹೋಯಿತು. ಆಮೇಲೆ ವಾಪಸ್ ಬಂದರೆ ಆ ಕೆಲಸದ ಫೋಕಸ್ ಮತ್ತೆ ಸಿಗಲ್ಲ. ಸ್ಟಡೀಸ್ ಹೇಳುತ್ತೆ, ಒಂದು ಇಂಟರಪ್ಷನ್ ಆದ ನಂತರ ಮತ್ತೆ ಆ ಕೆಲಸದ ಮೇಲೆ ಫೋಕಸ್ ಬರೋಕ್ಕೆ 23 ನಿಮಿಷ ತಗೊಳ್ಳುತ್ತೆ. 23 ನಿಮಿಷ ಅಂದರೆ ದಿನಕ್ಕೆ 10 ನೋಟಿಫಿಕೇಶನ್ ಬಂದರೆ ನೀವು ಎಷ್ಟು ಸಮಯ ಕಳ್ಕೊಂಡಿದ್ದೀರಾ ಅಂತ ಲೆಕ್ಕ ಹಾಕಿ ನೋಡಿ. ಇದಕ್ಕೆ ಸೊಲ್ಯೂಷನ್ ಈಸಿ. ನಿಮ್ಮ ಫೋನಲ್ಲಿ ಎಲ್ಲ ನೋಟಿಫಿಕೇಶನ್ಸ್ನ ಆಫ್ ಮಾಡಿ. ಫೋನ್ ಕಾಲ್ ಬಿಟ್ಟು ಬೇರೆ ಏನೂ ನೋಟಿಫೈ ಆಗಬಾರ್ದು. ಡೀಪ್ ವರ್ಕ್ ಮಾಡ್ತಿದ್ದಾಗ ಫೋನ್ನ ಬೇರೆ ರೂಮಲ್ಲಿ ಇಟ್ಟು ಕೆಲಸ ಮಾಡಿ. ರಾತ್ರಿ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಫೋನ್ನ ಏರೋಪ್ಲೇನ್ ಮೋಡ್ಗೆ ಸೆಟ್ ಮಾಡಿ. ಫ್ಯಾಮಿಲಿ ಟೈಮಲ್ಲಿ ಫೋನ್ನ ಮುಟ್ಬೇಡಿ. ಸೋಷಿಯಲ್ ಮೀಡಿಯಾ ಮ್ಯಾಕ್ಸಿಮಮ್ 30 ನಿಮಿಷ ಮಾತ್ರ ಯೂಸ್ ಮಾಡಿ. ಇದು ಆ್ಯಂಟಿ ಟೆಕ್ನಾಲಜಿ ಅಲ್ಲ, ಇದು ಟೆಕ್ನಾಲಜಿಯನ್ನು ನೀವು ಕಂಟ್ರೋಲ್ ಮಾಡೋದು. ಟೆಕ್ನಾಲಜಿ ನಿಮ್ಮನ್ನ ಕಂಟ್ರೋಲ್ ಮಾಡೋದಲ್ಲ. ನಿಮ್ಮ ಅಟೆನ್ಷನ್ ಅನ್ನೋದು ನಿಮ್ಮ ಬಳಿ ಇರೋ ಅತ್ಯಮೂಲ್ಯ ವಸ್ತು. ಅದನ್ನು ನಿಮ್ಮ ಕೆಲಸಕ್ಕೆ ಖರ್ಚು ಮಾಡಿ, ನಿಮ್ಮ ಮನೆಯವ್ರಿಗೆ ಕೊಡಿ, ನಿಮ್ಮ ಕನಸಿಗೆ ಕೊಡಿ. ಅದನ್ನು ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತು ರ್ಯಾಂಡಮ್ ನೋಟಿಫಿಕೇಷನ್ಸ್ಗೆ ಕೊಡಬೇಡಿ. ನಿಮ್ಮ ಅಟೆನ್ಷನ್ನ ಪ್ರೊಟೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ವರ್ಕ್ ಇಂಪ್ರೂವ್ ಆಗುತ್ತೆ, ಪೇಷನ್ಸ್ ಇಂಪ್ರೂವ್ ಆಗುತ್ತೆ, ಸ್ಲೀಪ್ ಇಂಪ್ರೂವ್ ಆಗುತ್ತೆ, ರಿಲೇಷನ್ಸ್ ಇಂಪ್ರೂವ್ ಆಗುತ್ತೆ, ಎಲ್ಲ ಕಡೆ ಒಳ್ಳೆ ಚೇಂಜಸ್ ಕಾಣುತ್ತೆ. 5ನೇ ಹ್ಯಾಬಿಟ್, ನಿಮ್ಮ ಮಾತಿನ ಮೂಲಕ ನಿಮ್ಮ ಜೀವನ ಸೃಷ್ಟಿ ಮಾಡೋದು. ಇದು ತುಂಬ ಡೀಪ್ ಆದ ವಿಷಯ, ಬಹಳ ಜನಕ್ಕೆ ಗೊತ್ತಿಲ್ಲ. ಆದರೆ ನೀವು ಮಾತಾಡೋ ಮಾತು ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು
ನಾನು ಯಾವತ್ತೂ ಲಕ್ಕಿ ಅಲ್ಲ ಅಂತ ಹೇಳ್ತಾ ಇದ್ದರೆ ನಿಮ್ಮ ಬ್ರೈನ್ ಅದನ್ನು ಒಪ್ಪೋ ಎವಿಡೆನ್ಸ್ನ ಹುಡುಕೋಕೆ ಶುರು ಮಾಡುತ್ತೆ. ನನಗೆ ಆ್ಯಂಗ್ಸೈಟಿ ಇದೆ ಅಂತ ಹೇಳ್ತಾ ಇದ್ದರೆ ಆ ಆ್ಯಂಗ್ಸೈಟಿ ನಿಮ್ಮ ಐಡೆಂಟಿಟಿ ಆಗಿಬಿಡುತ್ತೆ. ನಾನು ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದರೆ ನಿಮ್ಮ ಬ್ರೈನ್ ಅದನ್ನು ಪ್ರೂವ್ ಮಾಡೋಕ್ಕೆ ಶುರು ಮಾಡುತ್ತೆ. ಆದರೆ ನೀವು ನನಗೆ ಮೊದಲು ಆ್ಯಂಗ್ಸೈಟಿ ಇತ್ತು, ಇವಾಗ ನಾನು ಬೆಟರ್ ಆಗ್ತಿದ್ದೀನಿ ಅಂದರೆ ನಿಮ್ಮ ಬ್ರೈನ್ ಆ ಡೈರೆಕ್ಷನಲ್ಲಿ ಹೋಗೋಕ್ಕೆ ಶುರು ಮಾಡುತ್ತೆ. ಲ್ಯಾಂಗ್ವೇಜ್ ನಿಮ್ಮ ಅಟೆನ್ಷನ್ನ ಶೇಪ್ ಮಾಡುತ್ತೆ, ಎಮೋಷನ್ನ ಶೇಪ್ ಮಾಡುತ್ತೆ, ಐಡೆಂಟಿಟಿನ ಶೇಪ್ ಮಾಡುತ್ತೆ. ಹಾಗಾಗಿ ನಾನು ಅಂತ ಶುರುವಾಗೋ ಯಾವ ಮಾತು ಕೂಡ ನೆಗೆಟಿವ್ ಆಗಿ ಮುಗಿಬಾರ್ದು. ನಾನು ಸಾಕಾಗಲ್ಲ, ನಾನು ಸ್ಮಾರ್ಟ್ ಅಲ್ಲ, ನಾನು ವರ್ತ್ ಇಲ್ಲ ಇದನ್ನು ಹೇಳಬೇಡಿ. ಬದಲಿಗೆ ನಾನು ಕಲಿತಿದ್ದೀನಿ, ನಾನು ಬೆಳೀತಿದ್ದೀನಿ, ಐ ಆಮ್ ಎನಫ್ ಅಂತ ಹೇಳಿ. ಇಲ್ಲಿ ಒಂದು ಏನ್ಷಿಯಂಟ್ ಪದ ಇದೆ, ಆಬ್ರಕಡಾಬ್ರಾ. ನಾವು ಮ್ಯಾಜಿಕ್ ಶೋ ಅಲ್ಲಿ ಕೇಳಿದ್ದೀವಿ ಈ ಪದನ. ಆದರೆ ಇದರ ಅರ್ಥ ಗೊತ್ತಾ? ಆ್ಯಸ್ ಐ ಸ್ಪೀಕ್ ಐ ಕ್ರಿಯೇಟ್. ನಾನು ಮಾತಾಡ್ತಾ ಸೃಷ್ಟಿ ಮಾಡ್ತೀನಿ. ಅಂದರೆ ನಮ್ಮ ಮಾತಿನಲ್ಲಿ ಶಕ್ತಿ ಇದೆ, ಅದನ್ನು ಒಳ್ಳೆ ದಿಕ್ಕಿಗೆ ಬಳಸಿ. ಏನಾಗಬೇಕು ಅಂತ ಇದ್ದೀರಾ ಅದನ್ನು ಮಾತಾಡಿ, ಏನಾಗಬಾರ್ದು ಅಂತ ಇದ್ದೀರಾ ಅದನ್ನು ಮಾತಾಡಬೇಡಿ. ಮಾತು ಮಾತ್ರ ಅಲ್ಲ, ಆಲೋಚನೆ ಸಹ. ನಿಮ್ಮ ತಲೆ ಒಳಗಡೆ ಏನು ನಡೀತಿದೆ ಅನ್ನೋದು ಕೂಡ ನಿಮ್ಮ ಜೀವನವನ್ನು ಸೃಷ್ಟಿಸುತ್ತೆ. ಆ ಆಲೋಚನೆ ಒಳ್ಳೆಯದಾಗಿರಲಿ. ಹಾಗಾಗಿ ಈ 5 ಹ್ಯಾಬಿಟ್ಸ್ನ ಮತ್ತೊಮ್ಮೆ ನೆನೆಸ್ಕೊಳ್ಳೋಣ. ಮೊದಲನೇದು, ಬೆಳಗ್ಗೆ 10 ನಿಮಿಷ ಮಾರ್ನಿಂಗ್ ಪ್ರೈಮಿಂಗ್. ಎರಡನೇದು, ನಿಮ್ಮ ಜೀವನದ CEO ನೀವೇ ಅಂತ ತಿಳ್ಕೊಂಡು ರ್ಯಾಡಿಕಲ್ ಓನರ್ಶಿಪ್ನ ತಗೊಳ್ಳೋದು. ಮೂರನೇದು, 5 ನಿಮಿಷ ತಗೊಳ್ಳೋ ಕೆಲಸನ ತಕ್ಷಣ ಮಾಡೋದು. ನಾಲ್ಕನೇದು, ಟೆಕ್ನಾಲಜಿ ಜೊತೆ ಹಾರ್ಡ್ ಬೌಂಡರೀಸ್ ಇಟ್ಕೊಳ್ಳೋದು. ಐದನೇದು, ನಮ್ಮ ಮಾತು ಮತ್ತು ಆಲೋಚನೆ ನಾವು ಆಗಬೇಕಾದ ವ್ಯಕ್ತಿ ಒಪ್ಪೋ ಥರ ಇರಬೇಕು. ಇದರಲ್ಲಿ ಒಂದೇ ದಿನ ಎಲ್ಲವನ್ನು ಶುರು ಮಾಡಬೇಕು ಅಂತ ಅಲ್ಲ. ಒಂದು ಹ್ಯಾಬಿಟ್ ತಗೊಳ್ಳಿ, ಒಂದು ವಾರ ಮಾಡಿ ನೋಡಿ, ಅದು ಸೆಟಲ್ ಆದಮೇಲೆ ಇನ್ನೊಂದನ್ನು ತಗೊಳ್ಳಿ. ಈ ರೀತಿ ಈ ಹ್ಯಾಬಿಟ್ಸ್ನ ಸೆಟ್ ಮಾಡ್ಕೊಂಡು ನೋಡಿ ನಿಮ್ಮ ಲೈಫ್ ಹೇಗೆ ಬದಲಾಗುತ್ತೆ ಅಂತ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸ್ತಾ? ಈ 5 ಹ್ಯಾಬಿಟ್ಸ್ನ ಲಿಸ್ಟಲ್ಲಿ ನಿಮಗೆ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಅನ್ನಿಸ್ತು ಕಮೆಂಟಲ್ಲಿ ಹೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.